ಶರಣ್ ರೀ ಶರಣು ಜವಾರಿ ನ್ಯೂಸ್ಗೆ ಸ್ವಾಗತ. ನಾನ್ ನಿಮ್ ಕಲರ್ಫುಲ್ ಗುಂಡಕ್ಕ. ವೇದಿಕೆ ಮೇಲೆ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಮನೆಗೆ ಯಾರ್ಯಾರದಿರಿ? 18 ವರ್ಷ ಯಾರ್ಯಾರು ತುಂಬ್ಯಾವ? ಎಲ್ಲರೂ ಹೊರಗ್ ಬರ್ರಿವಾ. ಯವ್ವ ತಾಯಿ ಯಾರಿದ ಹಿಂಗ್ ರೆಡಿಯಾಗಿ ಭಿಕ್ಷಾಕ್ ಬಂದಾರ? ಮಸ್ತ್ ಅರ್ಬಿನೂ ಹಾಕ್ಯಾರ. ಹಲೋ ಹೈಟೆಕ್ ಬೆಗ್ಗರ್. ಬೆಗ್ಗರ? ಯಾರು ಬೆಗ್ಗರ್? ಹಲೋ ಯಾರನ್ನ ಕರೆದಿದ್ದೆ? ನಿಮ್ಮನ್ನ. ನನ್ನ? ನಾನ್ ನಿನ್ ಕಣ್ಣಿಗೆ ಬೆಗ್ಗರ್ ಗತ್ಲೆ ಕಾಣಕತ್ತೀನಿ. ಮತ್ ಹಂಗ ಕತ್ತಿಗತ್ಲೆ ಬಾಯ್ ತೆಗ್ದು ಅಮ್ಮ ತಾಯಿ ಅಂತ ಒದರಾಕತ್ತೀರಿ. ಹಲೋ ಹಲೋ ಇಲ್ಲೋಡ, ನಾ ಹಾಕೊಂಡಿರೋ ಅರ್ಬಿ ನೋಡಿದ್ರೆ ಗೊತ್ತಾಗಂಗಿಲ್ಲ ನಾ ಎಂತ ದೊಡ್ಡ ಮನುಷ್ಯ ಅದೀನಿ ಅಂತ. ದೊಡ್ಡವ್ ಕಣ್ಣಂಗ್ ಕಾಣುವಲ್ಲಿ ದಡ್ ಕಣ್ಣಂಗ್ ಕಾಣಕತ್ತಿ. ಗುಡ್ಡಕ್ಕ ನಾ ಬೆಗ್ಗರ್ ಅಲ್ಲ ಬಸ್ಯ. ನೀನ್ ಹೆಣ ಎತ್ಲಿ ಇದೇನ ಅವತಾರ್ಲೇ ನಿಂದ? ಹಿಂಗ್ಯಾಕ್ ಮಾನ್ಗೆಟ್ಟವ್ರ ಗತ್ಲೆ ತಯಾರಾಗಿ? ಏ ನಿನಗ್ ನಾ ಮಾನ್ ಗೆಟ್ಟೋರ್ ಕಾಣಕತ್ತೀನಿ. ಕಾಣ್ಬಲ್ತಾ ಇಲ್ಲಿ ಬಿಳಿ ಜುಬ್ಬ, ಗಾಂಧಿ ಟೊಪಿಗಿ, ಹಸಿರು ಶಾಲು. ಅದ್ಕ ಹೇಳಿದ್ದು ಮಾನ್ಗೆಟ್ಟಿದ್ ಮೂಳ ಅಂತ. ಅಂದ್ರ ಏನ್ ನಿನ್ ಮಾತಿನ ಅರ್ಥ? ಅಷ್ಟು ಚಂದನ ಅರ್ಬಿ ಟೊಪ್ಗಿ ಹಾಕೊಂಡು ರಾಜಕಾರಣಿ ಗತ್ಲೆ ಕಾಣಕತ್ತಿ. ಆದ್ರೆ ಹಿಂಗ್ ಭಿಕ್ಷುಕರ ಗತ್ಲೆ ಯಾಕೆ ಒದರಾಕತ್ತಿ ಅಂದೆ. ಅದರಿಂದ ಒಂದು ಕಾರಣ ಇಟ್ಕೊಂಡಕ್ಕ. ಏನದು ಅಂತ ಕಾರಣ? ನಾನು ಇವತ್ತಿಂದ ಇಲ್ಲಿ ಟ್ಯೂಷನ್ ಕ್ಲಾಸ್ ಓಪನ್ ಮಾಡಕತ್ತೀನಿ. ಟ್ಯೂಷನ್ ಕ್ಲಾಸ್? ಅಲ್ಲಲೇ ನಿನಗ ಆ ಅಂಬ ಅಕ್ಷರ ಬರಂಗಿಲ್ಲ, ಅದೇನ್ ಟ್ಯೂಷನ್ ಕ್ಲಾಸ್ ತಗೊಂತಿಲ್ಲ? ಅಲ್ಲೇ ಇರೋದ್ ಗಮತ್ತ. ನಮ್ ಟ್ಯೂಷನ್ ಕ್ಲಾಸ್ ಇರೋದು ಸ್ಟೂಡೆಂಟ್ ಗಳಿಗಲ್ಲ, ಮತ್ತಿನ್ಯಾರಿಗೆ? ರಾಜಕಾರಣಿಗಳಿಗೆ. ಲೇ ಅವ್ರಿಗೆ ಯಾಕೆ ಟ್ಯೂಷನ್ ಲೇ? ಸಾಲಿಗೆ ಹೋಗ್ಲಾರ್ದ ದೇಶ ಮಾಡ್ತಾರ, ಇನ್ ಟ್ಯೂಷನಿಗೆ ಬಂದ್ರ ಅಷ್ಟಕತಿ. ಅವ್ರು ಟ್ಯೂಷನಿಗೆ ಬರಕ ಬೇಕು ಗುಂಡಕ್ಕ, ಅವ್ರಿಗೆ ಇದು ಬಿಟ್ಟು ಬೇರೆ ದಾರಿನೇ ಇಲ್ಲ. ಹೌದಾ? ಅದಂಗ್ಲೆ? ಅವರು ಎಲೆಕ್ಷನ್ ಗೆದ್ದೋದ್ಮ್ಯಾಗ ಮತ್ ಊರ್ ಕಡೆ ತೆಲಿನ ಹಾಕಿರಂಗಿಲ್ಲ. 5 ವರ್ಷ ಆದ್ಮೇಲೆ ಮತ್ತೆ ಯಾವಾಗ ಎಲೆಕ್ಷನ್ ಬರ್ತೈತಿ ಅವಾಗ ಊರ್ ಮಂದಿಲ್ಲ ಅವ್ರಿಗೆ ನೆನಪಾಕ್ತಾರ. ಹೌದಾ? ಇರ್ಬೋದ್ ಬಿಡು. ಅವಾಗ ಅವ್ರಿಗೆ ಊರಾಗ ಏನೇನಾಗಿರ್ತಾವ ಅನ್ನೋ ಸುದ್ದಿನಾಗ ಗೊತ್ತಿರಂಗಿಲ್ಲ. ಹಳೆ ತಲೆಗಳೆಲ್ಲ ಊದಿರೋಗಿರ್ತಾವ, ಎಷ್ಟು ಮಂದಿ ಸತ್ತಿರ್ತಾರೋ ಬದುಕಿರ್ತಾರೋ, ಎಷ್ಟು ಮಂದಿ ವೋಟಿಂಗ್ ಪವರ್ ಬಂದಿರ್ತಿತ್ತೋ ಏನ್ ಕತಿನೋ ಅದು ಯಾವ್ದೋ ಅವ್ರಿಗೆ ಇನ್ಫಾರ್ಮೇಶನ್ ಗೊತ್ತಿರಂಗಿಲ್ಲ. ಅದಕ್ಕೆ ಅದನ್ನೆಲ್ಲ ಇಟ್ಕೊಂಡು ನಾವು ವರ್ಕೌಟ್ ಮಾಡೋದು. ಓ ಇದಾ ನಿನ್ ಟ್ಯೂಷನ್ ಕ್ಲಾಸ್? ಈಗ ಗೊತ್ತಾತ್ ನನಗೆ. ಹೌದಾ? ಏನ್ ಗೊತ್ತಾತ? ಲೋಕಸಭಾ ಎಲೆಕ್ಷನ್ ಡೇಟ್ ಅನೌನ್ಸ್ ಮಾಡ್ಯಾರ. ಅದು 7 ಹಂತದಾಗ ನಡಿತೈತಿ. ನಮ್ ಕರ್ನಾಟಕದಾಗ 2 ಹಂತದಾಗ ನಡಿತೈತಿ. ಎಸ್ ಕರೆಕ್ಟ್. ಏಪ್ರಿಲ್ 18ಕ್ಕ 14 ಕ್ಷೇತ್ರ ಮತ್ತು 23ನೇ ತಾರೀಕು 14 ಕ್ಷೇತ್ರದಾಗ ಎಲೆಕ್ಷನ್ ನಡೀತಾವ. ಹೌದಾ? ಈಗ ರಾಜಕಾರಣಿಗಳು ಪ್ರಜೆಗಳ ಹಂತಕ್ಕೆ ಬರೋ ಟೈಮ್. ಅವ್ರ ಮಂದಿ ಜೊತೆಗೆ ಏನ್ ಮಾತಾಡಿದ್ರೆ ಗೆಲ್ತಾರಂತ ಅವ್ರಿಗೆ ಮಾತ್ ಕಲ್ಸಾಕ್ ನೀವು ಟ್ಯೂಷನ್ ಕ್ಲಾಸ್ ಮಾಡಕತ್ತಿ. ಹೌದಿಲ್ಲ? ಎಸ್ 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 ಎಸ್. ಏನೇನ್ ಕಲ್ಸಿಪ್ಪ ಅವ್ರಿಗೆ? ಮೊದಲು ಮತದಾರರಿಗೆ ಹೆಂಗ ಕೈಕಾಲ್ ಬಿಡ್ಬೇಕು ಅನ್ನೋದೆಲ್ಲ ಹೇಳ್ಕೊಡ್ತೇನೆ. ಹೆಂಗ? ಅಮ್ಮ, ತಾಯಿ, ಯಪ್ಪ, ಎಣ್ಣ, ಅಕ್ಕ, ತಂಗಿ, ಯವ್ವ ದಯಮಾಡಿ ಒಂದು ಓಟ್ ಹಾಕ್ರವ್ವ. ನಿಮ್ ಒಂದು ಓಟ್ಲಿಂದ ನಾನು 5 ವರ್ಷ ಊಟ ಮಾಡ್ತೀನವ್ವ. ಯವ್ವ ಬೇಕಾದ್ರೆ ನಿಮ್ ಕೈಗೆ ಬೀಳ್ತೀನವ್ವ, ನಿಮ್ ಕಾಲಿಗೆ ಬೀಳ್ತೀನವ್ವ. ದಯಮಾಡಿ ನನಗೆ ಓಟ್ ಹಾಕ್ರವ್ವ. ಯವ್ವ ಅಮ್ಮ, ತಾಯಿ. ಸಾಕ್ 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 ಸಾಕ್. ಇದು ಓಟ್ ಕೇಳ್ದಂಗಿಲ್ಲ, ಭಿಕ್ಷೆ ಕೇಳ್ದಂಗೈತಿ. ಅವ್ರು ಕೇಳೋದು ಅದಲ್ ಮತ್ತೆ. ಕರ್ಮ ಕರ್ಮ. ಮತ್ತೇನ್ ಕಲಿಸ್ತಿ? ಯಾವ ಓಣ್ಯಾಗ ಜಾಸ್ತಿ ಓಟ್ ಅದಾವ ಆ ಓಣ್ಯಾಗ ಹೋಗಿ ಅಂಗಳ ಕಸ ಬಡಿಯೋದು, ಮುಸ್ರಿ ತಿಕ್ಕುದು, ಅರ್ಬಿ ಒಗಿಯೋದು, ಅವ್ರ ಮಕ್ಳು ಮುಕ್ಳಿ ತೊಳೆಯುದು. ಮೊದ್ಲಿಂದ ಅವ್ರ ಅದಾ ಮಾಡ್ಕೊಂಡ್ ಬಂದಾರ್ಲೆ. ಬ್ಯಾರೇದೇನ್ ಕಲಿಸ್ತಿ ಅದನ್ನ ಹೇಳ. ಮಂದಿಗೆ ರೊಕ್ಕ ಹೆಂಗ್ ಹಂಚ್ಬೇಕು, ತೀರ್ಥ ಪ್ರಸಾದಗಳೆಲ್ಲ ಹೆಂಗ್ ಕೊಡ್ಬೇಕು, ಸಿರಿಗಿರಿ ಹೆಂಗ್ ಕೊಡ್ಬೇಕು, ಏನ್ ಕೊಟ್ರ ಓಟ್ ಬೀಳ್ತಾವ ಅನ್ನೋದೆಲ್ಲ ಅವ್ರಿಗೆ ಲೇ ಇದ್ರಾಗ ಹೊಸದೇನೈತ್ಲೆ? ಅವ್ರಿಗೆ ಗೊತ್ತಿರೋದ ಇದೆಲ್ಲ ಅವ್ರಿಗೆ ಗೊತ್ತಿರೋದ ಕರೆ. ಆದ್ರ ಮತ್ ಅದನ್ನ ಒಳ್ಳೆ ಅವ್ರಿಗೆ ಹೇಳಿ ಅವ್ರಂತ ರೊಕ್ಕ ಇಸ್ಕೊಂಡು ನಾ ರೊಕ್ಕ ಮಾಡ್ಕೊಂತೀನಿ. ಇದ ನನ್ನ ಐಡಿಯಾ. ಹೆಂಗೈತಿ? ಅದ್ ಯಾವ್ದೋ ಆಗಂಗಿಲ್ ಬಿಡ್ತಮ್ಮ. ಈಗ ಯಾಕೆ? ನಿನ್ನಿಲಿಂದ ನಾನ್ ನೀತಿ ಸಂಹಿತೆ ಜಾರಿ ಆಗೈತಿ. ನೀ ಹೇಳ್ಕೊಡ್ತೀನಿ ಅಂದ್ಯಲ್ಲ, ಅಂತ ಪ್ರಚೋದನಾತ್ಮಕ ಕೆಲಸ ಮಾಡಿದ್ರ ಒದ್ ಒಳಗ್ ಹಾಕ್ತಾರೆ. ಹೌದಾ? ಆಮೇಲೆ ಈ ಸಲ ನಾಮಿನೇಷನ್ ಮಾಡ್ಬೇಕಂದ್ರ ಇನ್ನೊಂದ್ ಕಂಡೀಷನ್ ಮಾಡ್ಯಾರ. ಏನದ? ಯಾರ ಅಭ್ಯರ್ಥಿ ಇರ್ತಾನಲ್ಲ ಅವ್ನ ಆಸ್ತಿ ಪಾಸ್ತಿ ಬರೀ ನಮ್ ದೇಶದಾಗಲ್ಲ ಬೇರೆ ದೇಶದಾಗಿದ್ರು ಅದ್ರ ವಿವರ ಕೊಡ್ಬೇಕ. ಮತ್ ಇನ್ನೇನ್ ಮಾಡ್ಯಾರ? ಅಭ್ಯರ್ಥಿಗೆ ಏನಾರ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದ್ರ ಮೊದ್ಲ ಅದನ್ನ ಪಕ್ಷದವ್ರ ಮಂದಿ ಮುಂದೆ ಹೇಳ್ಬೇಕ. ಹಂಗಂದ್ರ ಈ ಸಲ ಬಾರಿ ತಿಪ್ಲೈತಿ ನಮ್ಮ ಉಡಾಳ್ ರಾಜಕಾರಣಿಗಳೆಲ್ಲ ಗೆಲ್ಲುದು. ಆಮೇಲೆ ವೋಟಿಂಗ್ ಪವರ್ ಇರೋರು ಎಲ್ಲಾರು ವೋಟ್ ಮಾಡ್ರಿ, ಮಿಸ್ ಮಾಡ್ಬೇಡಿ.
ಮಾಡ್ಬೇಡ್ರಿ. ಆಮೇಲೆ ಚಲೋ ಅಭ್ಯರ್ಥಿಗೆ ವೋಟ್ ಮಾಡ್ರಿ ಅಂತ ಹೇಳ. ಹಾ, ಯಾಕಂದ್ರ ನಾವ್ ಗೆಲ್ಸೋರು 5 ವರ್ಷ ನಮ್ ಸಲುವಾಗಿ ಕೆಲ್ಸ ಮಾಡ್ಬೇಕ. ತಮ್ಗಾಗ್ ಮಾಡ್ಕೊಳ್ಳೋರ್ನ ದೂರ ಇಡ್ರಿ. ಬರೀ ಆಶ್ವಾಸನೆಗಳು ನಂಬಿ ಮೋಸ ಹೋಗೋದ್ ಬೇಡ. ಕೆಲ್ಸ ಮಾಡ್ತಾರ ಅನ್ನೋ ನಂಬಿಕೆ ಇರೋ ಚಲೋ ಕ್ಯಾಂಡಿಡೇಟ್ ವೋಟ್ ಹಾಕ್ರಿ. ಗುಂಡಕ್ಕ ಮತ್ ನನ್ನ ಟ್ಯೂಷನ್ ಕ್ಲಾಸ್ ಎಲ್ಲ ವೇಸ್ಟ್ ಅಂತೀಯ? ಲೇ ದುಡು ತಿನ್ನು, ಹಿಂಗ್ ದರಿದ್ರ ಐಡಿಯಾ ಕೊಟ್ಟು ನಮ್ ಜನನ್ ಬಡ ತಿನ್ಬೇಡ. ಎಂತ ಮಾತು ಹೇಳಿದ್ ಗುಂಡಕ್ಕ, ಇವತ್ತಿಂದ ನಾ ಟ್ಯೂಷನ್ ಮಾಡಂಗಿಲ್ಲ, ಏನು ಮಾಡಂಗಿಲ್ಲ. ಹಾ ಇರೋ, ಇವತ್ತಿನ ಸಮಾಚಾರ ಏನೇನದಾವೆಲ್ಲ ತಗೊಂಡ್ಬರ್ತೇನೆ. ಅದು ನನ್ ತಮ್ಮ ಅಂದ್ರೆ